ಹಲೋ, ವೆಲ್ಕಮ್ ಬ್ಯಾಕ್ ಪ್ರಜ್ಜು ಯೂಟ್ಯೂಬ್ ಚಾನಲ್. ಪ್ರಜ್ಜು ವ್ಲಾಗ್ ಯೂಟ್ಯೂಬ್ ಚಾನಲ್. ಅದೇ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸಬ್ರು ಯಾರಾದರೂ ಜಾಯ್ನ್ ಆಗಿದ್ರು ಅಂತಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಯಿತಾ? ಸಪೋರ್ಟ್ ಮಾಡಿ. ಓಕೆ, ಇವತ್ತಿನ ಟಾಪಿಕ್ ಏನು ಅಂತ ಹೇಳಿಬಿಟ್ಟು ನನ್ನ ತಮ್ನೇಲ್ ಟೈಟಲ್ ನೋಡಿ ನೀವು ಕಂಡುಹಿಡ್ಕೊಂಡ್ಬಿಟ್ಟಿರ್ತೀರಾ. ಸೊ ಮತ್ತೆ ಏನು ಹೇಳೋದು ಬೇಡ ಅಂತ ಅನ್ಕೋತೀನಿ. ಸೊ ಸ್ವಲ್ಪ ಹಕ್ಕಿ ಕೂಗ್ತಿದೆ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಸೊ ಇಗ್ನೋರ್, ಓಕೆನಾ? ಇವತ್ತಿನ ವ್ಲಾಗ್ ಏನು ಅಂತಂದರೆ ವಾಟ್ಸ್ ಆನ್ ಮೈ ಸಿಸ್ಟರ್ ಫೋನ್. ವಾಟ್ಸ್ ಆನ್ ಮೈ ಸಿಸ್ಟರ್ ಫೋನ್. ಈ ಫೋನಲ್ಲಿರುವಂಥ ಸೀಕ್ರೆಟ್ಸ್ ಎಲ್ಲ ಇವತ್ತು ರಿವೀಲ್ ಮಾಡ್ತೀನಿ, ಆಯಿತಾ? ಏನಿಲ್ಲ ಗೈಸ್, ಸೀಕ್ರೆಟ್. ಸೊ ನಾನು ಕೇಳೋಂಥ ಕೆಲವು ಕ್ವಶನ್ಸ್ಗಳಿಗೆ ಅವಳು ಆನ್ಸರ್ ಮಾಡಬೇಕಾಗುತ್ತೆ. ಓಕೆ, ಆರ್ ಯು ರೆಡಿ? ಎಸ್ ಎಸ್, ಫುಲ್ಲು ಕಾನ್ಫಿಡೆಂಟಾಗಿ ರೆಡಿ ಆಗಿಬಿಟ್ಟಿದ್ದಾಳೆ. ಸೊ ಓಕೆ, ಫಸ್ಟ್ ಕ್ವಶನ್ ಏನು ಅಂತಂದರೆ, ನಿನ್ನ ಫೋನಲ್ಲಿರುವಂಥ ಹೋಮ್ ಸ್ಕ್ರೀನ್ ಮತ್ತು ಲಾಕ್ ಸ್ಕ್ರೀನ್ ಯಾವುದು? ತೋರಿಸ್ಬೇಕಾ? ಅಲ್ಲಿಯೇ ತೋರಿಸ್ಬೇಕು. ಹೋಮ್ ಸ್ಕ್ರೀನ್ ಇಟ್ಟಿದ್ದಾಳೆ ಗೈಸ್, ಇದನ್ನು ಆಮೇಲೆ ನಾನು ಸ್ಕ್ರೀನಲ್ಲಿ ಹಾಕಿರ್ತೀನಿ. ಆ್ಯಂಡ್ ಲಾಕ್ ಸ್ಕ್ರೀನ್ ಬಂದುಬಿಟ್ಟು ಇದು ಯಾವುದು? ಅಜ್ಜ, ನಮ್ಮದು ಸ್ವಾಮಿ ಕೊರಗ ಅಜ್ಜ ಅಂತ ಇಟ್ಟಿದ್ದಾರೆ. ಬೇರೆ ಭಕ್ತಿ ಜಾಸ್ತಿ. ಸ್ವಾಮಿ ಕೊರಗ ಅಜ್ಜ ಯಾರಿಗೆ ಇಷ್ಟ ಇರೋಲ್ಲ, ನನಗೂ ತುಂಬ ಇಷ್ಟ, ನಾನು ತುಂಬ ನಂಬ್ತೀನಿ. ಹಾಗೆ ಇಟ್ಕೊಂಡ್ಬಿಟ್ಟಿದ್ದಾಳೆ. ಓಕೆ, ಇಲ್ಲಿಗೆ ಫಸ್ಟ್ ಕ್ವಶನ್ ಕಂಪ್ಲೀಟೆಡ್, ಓಕೆನಾ? ಆ್ಯಂಡ್ ಸೆಕೆಂಡ್ ಕ್ವಶನ್, ಯುವರ್ ಕಾಂಟ್ಯಾಕ್ಟ್ ಫೇವ್ರೆಟ್ ಲಿಸ್ಟ್. ಇವಳ ಕಾಂಟ್ಯಾಕ್ಟಲ್ಲಿರುವಂಥ ಫೇವ್ರೆಟ್ ಲಿಸ್ಟ್ ಯಾರ್ಯಾರನ್ನೆಲ್ಲ ಇಟ್ಟಿದ್ದಾಳೆ ಅಂತ ಹೇಳ್ಬಿಟ್ಟು ಇವಾಗ ನೋಡೋಣ. ಅವಳಿಗೆ ಗೊತ್ತಿಲ್ಲ, ಹುಡುಕ್ತಿದ್ದಾಳೆ. ಯಾರು ಇಲ್ಲ ಗೈಸ್, ಅವಳು ಯಾರನ್ನು ಇಟ್ಟಿಲ್ಲ, ಅವಳಿಗೆ ಯಾರು ಕೂಡ ಫೇವ್ರೆಟ್ ಅಲ್ಲ ಅನಿಸುತ್ತೆ. ಅದು ಗೊತ್ತಿಲ್ಲ. ಓಕೆ, ಯಾರು ಇಲ್ಲ ಅಂತ ಅಲ್ಲಿಗೆ ಸೆಕೆಂಡ್ ಕ್ವಶನ್ ಕಂಪ್ಲೀಟೆಡ್, ಓಕೆನಾ? ನೆಕ್ಸ್ಟ್ ಥರ್ಡ್ ಕ್ವಶನ್. ಇವಳು ಫೋನ್ ಬಗ್ಗೆ ನಾನು 15 ಕ್ವಶನ್ಸ್ನ ರೆಡಿ ಮಾಡಿದ್ದೀನಿ. ಸೊ ಅದಕ್ಕೆ ಇವಳು ಆನ್ಸರ್ ಮಾಡಬೇಕು, ಆಯಿತಾ? ಇವಾಗ ಎಷ್ಟನೇ ಕ್ವಶನ್ ಆಯಿತು? ಎಷ್ಟು ಕ್ವಶನ್ ಆಯಿತು? 2 ಕ್ವಶನ್ ಕಂಪ್ಲೀಟ್ ಆಗಿದೆ. ಇವಾಗ 3ನೇ ಕ್ವಶನ್, ಆಯಿತಾ? ಓಕೆ, ಥರ್ಡ್ ಕ್ವಶನ್ ಬಂದುಬಿಟ್ಟು, ಮೋಸ್ಟ್ ಯೂಸ್ಡ್ ಆ್ಯಪ್ಸ್ ಇನ್ ಯೋರ್ ಫೋನ್. ಮೋಸ್ಟ್ ತುಂಬ ಯೂಸ್ ಮಾಡುವಂಥ ಆ್ಯಪ್ ಯಾವುದು ನಿನ್ನ ಫೋನಲ್ಲಿ? ಇನ್ಸ್ಟಾ, ವಾಟ್ಸಪ್, ಅದೆರಡೇ ಯೂಸ್ ಮಾಡೋದು. ಮತ್ತೆ ಸ್ನ್ಯಾಪ್ಚಾಟ್, ವಾಟ್ಸಪ್ ಮತ್ತು ಸ್ನ್ಯಾಪ್ಚಾಟ್, ಅದಷ್ಟೇ ಯೂಸ್ ಮಾಡೋದು. ಮೋಸ್ಟ್ ಯೂಸ್ಡ್ ಇನ್ಸ್ಟಾಗ್ರಾಮ್ ತುಂಬ ಯೂಸ್ ಮಾಡ್ತಾಳೆ ಗೈಸ್. ಇವಳು ID ಬೇಕಾದರೆ ಕೇಳಿ, ಆಯಿತಾ? ಕಮೆಂಟ್ ಬಾಕ್ಸಲ್ಲಿ ಕೊಡ್ತಾಳೆ. ಓಕೆ, ಇಲ್ಲಿಗೆ 3 ಕ್ವಶನ್ ಕಂಪ್ಲೀಟ್ ಆಗಿದೆ. ಓಕೆ, ಇನ್ನು ನೆಕ್ಸ್ಟ್ 4ನೇ ಕ್ವಶನ್. ಲಾಸ್ಟ್ ಸರ್ಚ್ ಆನ್ ಯೋರ್ ಯೂಟ್ಯೂಬ್. ಲಾಸ್ಟ್ ನೀನು ಸರ್ಚ್ ಮಾಡಿರುವಂಥದ್ದು ಯೂಟ್ಯೂಬಲ್ಲಿ ಏನು? ಗಿಫ್ಟ್ ಬಾಕ್ಸ್ ಓಪನ್ ಬಾಕ್ಸ್. ಗಿಫ್ಟ್ ಬಾಕ್ಸ್ ಓಪನಿಂಗ್ ಇನ್ ಕನ್ನಡ, ಇದನ್ನು ಸರ್ಚ್ ಮಾಡಿಟ್ಟಿದ್ದಾಳೆ ನೋಡಿ. ಸೊ ನಾನು ಸ್ಕ್ರೀನಲ್ಲಿ ಹಾಕಿರ್ತೀನಿ, ಆಯಿತಾ? ಇವಳು ಸರ್ಚ್ ಮಾಡಿ ಏನೇನು ಸರ್ಚ್ ಮಾಡಿದ್ದಾಳೆ ಅಂತ ಹೇಳಿಬಿಟ್ಟು, ಓಕೆನಾ? ಸೊ ಇಲ್ಲಿಗೆ 4 ಕ್ವಶನ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 5. ಫೇವ್ರೆಟ್ ಫೋಟೋ ಇನ್ ಯೋರ್ ಗ್ಯಾಲರಿ. ಇವಳ ಗ್ಯಾಲರಿಯಲ್ಲಿರುವಂಥ ಫೇವ್ರೆಟ್ ಫೋಟೋ ಯಾವುದು? ನಿಂದೆ ಆಗ್ಬೇಕಂತ ಇಲ್ಲ, ನಿನ್ನ ಫೇವ್ರೆಟ್ ಫೋಟೋ ಯಾವುದು ಅಂತ ಹೇಳ್ಬಿಟ್ಟು. ಟೈಮ್ ಓಡ್ತಾ ಇದೆ, ಇವಳು ಇನ್ನು ಹುಡುಕ್ತಾ ಇದ್ದಾಳೆ. ಚೈಲ್ಡ್ಹುಡ್ ಫೋಟೋ. ಇವಳ ಚೈಲ್ಡ್ಹುಡ್ ಫೋಟೋ, ನಮ್ಮ ಅಪ್ಪ ಇವಳನ್ನ ಎತ್ಕೊಂಡಿರೋ ಫೋಟೋ, ಈ ಫೋಟೋ, ಆಯಿತಾ? ಇದನ್ನು ನಾನು ಸ್ಕ್ರೀನಲ್ಲಿ ಹಾಕಿರ್ತೀನಿ. ಫೇವ್ರೆಟ್ ಪೋಸ್ಟ್ ಇನ್ ಯೋರ್ ಇನ್ಸ್ಟಾಗ್ರಾಮ್. ಇವಳ ಇನ್ಸ್ಟಾಗ್ರಾಮ್ ಪೋಸ್ಟ್ ಮಾಡಿದಾಳಲ್ವ, ಅದರಲ್ಲಿ ಇವಳ ಫೇವ್ರೆಟ್ ಪೋಸ್ಟ್ ಯಾವುದು ಅಂತ ಹೇಳ್ಬಿಟ್ಟು. ಇನ್ನೊಂದು ಫೋಟೋ ಇಲ್ಲ. ಇದು ಇವಳ ಫೇವ್ರೆಟ್ ಫೋಟೋ. ಕಾಪಿರೈಟ್ಸ್ ಬಂದರೆ ಕಷ್ಟ.
ಗೈಸ್ ಇದು ಇವಳ ಫೇವ್ರೆಟ್ ಫೋಟೋ. ಇದನ್ನ ನಾನು ಸ್ಕ್ರೀನಲ್ಲಿ ಹಾಕಿರ್ತೀನಿ. ಇವಳು ಇಬ್ಬರು ಅಣ್ಣನಿಗೆ ಜೊತೆ ತೆಗೆದಿರುವಂಥ ಫೋಟೋ. ಓಕೆ, ಇಲ್ಲಿಗೆ ಎಷ್ಟಾಯಿತು ಕ್ವಶನ್? 6 ಕ್ವಶನ್ಸ್ ಕಂಪ್ಲೀಟ್ ಆಗಿದೆ ಇವಳಿಗೆ ಕೇಳಿರುವಂಥದ್ದು. 8ನೇ ಕ್ವಶನ್, ಯುವರ್ ಲಾಸ್ಟ್ ವಾಟ್ಸಪ್ ಚಾಟ್. ಯಾರ ಜೊತೆ ಲಾಸ್ಟ್ ಚಾಟ್ ಮಾಡಿದ್ಯಾ ವಾಟ್ಸಪ್ಪಲ್ಲಿ? ನೀನೇ. ಅದು ಹಂಗೆ ತೋರಿಸ್ಬೇಡ, ಹಿಂಗೆ ತೋರಿಸು. ನೋಡಿ ಇಲ್ಲಿ ಇದನ್ನು ನಾನು ಸ್ಕ್ರೀನಲ್ಲಿ ಹಾಕಿರ್ತೀನಿ. ಇವಳು ಲಾಸ್ಟ್ ಚಾಟ್ ಮಾಡಿರೋದೇ ನನ್ನ ಜೊತೆ. ಅದು ಚಾಟ್ ಮಾಡಿರೋದಂದರೆ ಅದು ನಾನು ಅವಳಿಗೆ ಲಿಂಕ್ ಕಳಿಸಿರೋದು. ಅದೇ ಅವಳ ಲಾಸ್ಟ್ ವಾಟ್ಸಪ್ ಚಾಟ್. ಸಾರಿ ಗೈಸ್, ಕ್ವಶನ್ ನಂಬರ್ 8 ಇವಾಗ. 8 ಆಯ್ತಲ್ಲ? ಇಲ್ಲ, 7 ಆಗಿದೆ. ಸಾರಿ ಗೈಸ್, ಎಲ್ಲ ಏನೋ ಮಿಸ್ ಆಗಿದೆ. ಕ್ವಶನ್ ನಂಬರ್ ಇವಾಗ 8. ಹೌದು, ಅವಾಗ 8 ಅಂತ ಹೇಳಿದ್ದೆ ನಾನು. ಇವಾಗ ಕ್ವಶನ್ ನಂಬರ್ 8 ಆಯ್ತು. ಅವಾಗ 7. ಯುವರ್ ವಾಟ್ಸಪ್ ಡಿ ಪಿ. ಇದು ಇವಳ ವಾಟ್ಸಪ್ ಡಿ ಪಿ ಗೈಸ್. ಇದನ್ನ ನಾನು ಸ್ಕ್ರೀನಲ್ಲಿ ಹಾಕಿರ್ತೀನಿ, ನೋಡ್ಕೋಬೋದು. ಕ್ವಶನ್ ನಂಬರ್ 9 ಇವಾಗ. ನೆನಪಲ್ಲಿ ಇಟ್ಕೋ ಕ್ವಶನ್ ನಂಬರ್ ಎಷ್ಟು ಅಂತ ಹೇಳ್ಬಿಟ್ಟು ನಿಮಗೆ ಮರ್ತೋಗ್ಬಿಡುತ್ತೆ. ಮೋಸ್ಟ್ ಅನ್ಯೂಸ್ಡ್ ಆ್ಯಪ್ ಇನ್ ಯೋರ್ ಫೋನ್. ಮೋಸ್ಟ್ ಅನ್ಯೂಸ್ಡ್. ನನ್ನ ಫೋನಲ್ಲಿ ನಾನೊಂದಷ್ಟು ಆ್ಯಪ್ನ ಮಾತ್ರ ಯೂಸ್ ಮಾಡೋದು. ಇನ್ಸ್ಟಾಗ್ರಾಮ್, ವಾಟ್ಸಪ್, ಲೈಕ್ ಈ ಥರ ಎಡಿಟಿಂಗ್ ಆ್ಯಪ್ಸ್ ಎಲ್ಲ ಯೂಸ್ ಮಾಡ್ತೀನಿ ಅಷ್ಟೇ. ಮತ್ತೆಲ್ಲ ಅಲ್ಲಲ್ಲೇ ಹಂಗೆ ಇದೆ. ನಾನು ಅದನ್ನ ಮುಟ್ಟಕ್ಕೆ ಹೋಗಲ್ಲ. ಅದು ಆ್ಯಪ್ ಹೇಗೆ ಯೂಸ್ ಮಾಡೋದು ಅಂತಲೇ ಗೊತ್ತಾಗಲ್ಲ ನನಗೆಲ್ಲ. ತುಂಬ ಇದೆ, ಸುಮಾರು ಅಷ್ಟಿದೆ ಗೈಸ್ ಇವಳ ಫೋನಲ್ಲೂ ಕೂಡ. ಓಕೆ, 10 ಮೋಸ್ಟ್ ಶಾಪಿಂಗ್ ಆ್ಯಪ್ಸ್ ಇನ್ ಯೋರ್ ಫೋನ್ ಆ್ಯಂಡ್ ನಿನ್ನ ಕಾರ್ಟ್ ಲಿಸ್ಟ್ ಇದೆಯಲ್ವಾ, ಅದರಲ್ಲಿ ಎಷ್ಟು ಅಮೌಂಟ್ ಆಗಿದೆ? ಕಾರ್ಟಲ್ಲಿ ಹಾಕಿದೆಯಲ್ವಾ, ಎಷ್ಟು ಅಮೌಂಟ್ ಆಗಿದೆ? ಎಷ್ಟು? ಮೀಶೋ ಯೂಸ್ ಮಾಡ್ತೀನಿ. ಮೋಸ್ಟ್ ಶಾಪಿಂಗ್ ಆ್ಯಪ್ಸ್ ಅಂತಂದರೆ ಇವಳು ಮೀಶೋನ ತುಂಬ ಯೂಸ್ ಮಾಡ್ತಾಳೆ. ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅದರಿಂದನೇ ತರಿಸ್ತಾಳೆ. ತರಿಸಲ್ಲ, ಸುಮ್ಮನೆ ಎಲ್ಲ ಹಾಕಿಟ್ಟಿರ್ತಾಳೆ ಅಷ್ಟೇ. ಏನು ಶಾಪಿಂಗ್ ಎಲ್ಲ ಜಾಸ್ತಿ ಮಾಡಲ್ಲ, ಸುಮ್ಮನೆ ಹಾಕಿಟ್ಟಿರ್ತಾಳೆ. ಅಲ್ಲಿ ತೋರಿಸು ಎಷ್ಟು ಯಾವುದಿದೆ ವಿಶ್ ಲಿಸ್ಟ್. ನೋಡಿ, ತುಂಬ ಇದೆ. ವಿಶ್ ಲಿಸ್ಟ್ ಸುಮಾರಿದೆ. ಆ್ಯಂಡ್ ಕಾರ್ಟ್ ಕಾರ್ಟಲ್ಲಿ 1525 ಕಾರ್ಟಲ್ಲಿ ಹಾಕಿರ್ತಾಳೆ. ಅಷ್ಟು ತಗೊಳ್ಳಲ್ಲ, ಏನಿಲ್ಲ, ಸುಮ್ಮನೆ ಆಗಿರ್ತಾಳೆ ಅಷ್ಟೇ. 11ನೇ ಕ್ವಶನ್ ಗೈಸ್. ಮೋಸ್ಟ್ ಅಂದರೆ ಫನ್ನಿ ವಾಟ್ಸಪ್ ಗ್ರೂಪ್. ವಾಟ್ಸಪ್ಪಲ್ಲಿರುವಂಥ ಫನ್ನಿ ಗ್ರೂಪ್ ಯಾವುದು ಅಂತ ಹೇಳ್ಬಿಟ್ಟು, ಅಂದರೆ ಫನ್ನಿ ಅದು ನೇಮ್ಸ್ ಎಲ್ಲ ಕೊಟ್ಕೊಂಡಿರ್ತಾರಲ್ವ ಗ್ರೂಪಿಗೆ, ಅದು ಯಾವುದು? ಇದೆಯಾ ಇಲ್ವಾ ನೋಡೋಣ. ಇದೆಯಾ? ಇದೆ ಚಾಲಿಲು ಪೋಲಿ. ಇದನ್ನು ಕೂಡ ನಾನು ಸ್ಕ್ರೀನಲ್ಲಿ ಹಾಕಿರ್ತೀನಿ. ಚಾಲಿಲು ಪೋಲಿ ಇದು ಆ್ಯಕ್ಚುಲಿ ನಾವೇ ಮಾಡ್ಕೊಂಡಿರೋ ಗ್ರೂಪು. ಅದು 2024ಗೆ ಒನ್ ಇಯರ್ ಬ್ಯಾಕ್ ಮಾಡ್ಕೊಂಡಿರೋಂಥ ಒಂದು ಗ್ರೂಪು. ಒಂದು ತಿಂಗಳೇನೋ ಚಾಟ್ ಮಾಡಿದ್ರು ಅಷ್ಟೇ ಇದರಲ್ಲಿ. ಮತ್ತೆ ಯಾರ್ದು ಕೂಡ ಸುದ್ದಿ ಇಲ್ಲ. ಇದೆಯಲ್ವಾ, ಸುಮ್ಮನೆ ಗ್ರೂಪ್ ಅಂತಂದರೆ ಒಂದು ಮಾಡಿದ ತಕ್ಷಣ 1 ತಿಂಗಳು ಚಾಟ್ ಮಾಡ್ತಾರೆ ಅಷ್ಟೇ. ಇವಳಿಗೆ 11 ಕ್ವಶನ್ ಕಂಪ್ಲೀಟ್ ಆಗಿದೆ. ಇನ್ನೂ 4 ಕ್ವಶನ್ ಬಾಕಿ ಇದೆ. ಸೊ ನಾನು ಇವಳಿಗೆ 15 ಕ್ವಶನ್ ಕೇಳಬೇಕು ಅಂತ ಇದ್ದೆ. ಸೊ ಅದರಲ್ಲಿ 11 ಆಗಿದೆ. ಸೊ ಓಕೆ, ನೆಕ್ಸ್ಟ್ 12th ಕ್ವಶನ್. ಯುವರ್ ಬ್ಯಾಂಕ್ ಬ್ಯಾಲೆನ್ಸ್. ಇವಳ ಬ್ಯಾಂಕ್ ಬ್ಯಾಲೆನ್ಸ್ 1 ಲಕ್ಷ ಇಟ್ಕೊಂಡಿದ್ದಾಳೆ ಬ್ಯಾಂಕಲ್ಲಿ. ಅಷ್ಟೆಲ್ಲ ಇಲ್ಲ. ಯಾವುದು? ಫೋನ್ಪೇ? ಅಲ್ಲಿ ತೋರಿಸಿ. ಫೋನ್ಪೇ, ಗೂಗಲ್ ಪೇ? ಫೋನ್ಪೇ. ಕ್ಯೂರಿಯಾಸಿಟಿ. ಜಾಸ್ತಿ ಇದೆ ಅಮೌಂಟ್. ಓ ದೇವ್ರೇ, ಇದ್ರಲ್ಲಿ ಇಡಕ್ಕೆ ಜಾಗ ಇಲ್ಲ ಅನ್ಸುತ್ತೆ, ಅಷ್ಟಿದೆ ಅಮೌಂಟು. ಎಷ್ಟಿದೆ ತೋರಿಸಿ. ಅದು ತೋರಿಸ್ಬೇಕು ತಾನೆ, ಸ್ಕ್ರೀನ್ಶಾಟ್ ತೆಗೆದಿದ್ದಾರೆ. ₹6 ಇಟ್ಕೊಳ್ಳಿ, 6 rupees ಇಟ್ಕೊಂಡಿದ್ದಾಳೆ ಬ್ಯಾಂಕಲ್ಲಿ ಅಷ್ಟೇ ಗೈಸ್. ಅಷ್ಟು ಇಟ್ಕೊಂಡಿದ್ದಾಳೆ. ಅದನ್ನು ಏನಕ್ಕೆ ಇಟ್ಕೊಂಡಿದ್ಯಾ? ಅದು ಬೇಕಲ್ಲ, ತಿಂಡಿ ತಿನ್ನಕ್ಕೆ.
ಗೈಸ್. ಸುಮ್ಮನೆ ಇದ್ರೆ ನನ್ನ ಜೊತೆ ಕೇಳ್ತಾಳೆ, ಇದ್ರೆ ಹಾಕ್ತೀನಿ, ಮತ್ತೆ ರಿಟರ್ನ್ ಎಲ್ಲ ಕೊಡೋದೆಲ್ಲ ಏನಿಲ್ಲ. ಅದೊಂದು ನನ್ನ ಸಾಲ ಎಲ್ಲ ಇದೆ ಇವಳ ಜೊತೆ, ಕೊಟ್ಟಿಲ್ಲ. ಯಾವಾಗ ಕೊಡ್ತಾಳೆ ಅಂತ ಗೊತ್ತಿಲ್ಲ. ಬೇರೆ ಯಾರಾದ್ರಾಗಿದ್ರೆ ಬಡ್ಡಿ ಎಲ್ಲ ಬಿದ್ದು ಬಿದ್ದು ಬಿದ್ದದಕ್ಕೆ ಇಷ್ಟೊತ್ತಿ 100 ರೂಪಾಯಿ ಆಗಿರೋದು. ಓಕೆನಾ? 13 ಕ್ವಶನ್. ಇವಾಗ ನಿನ್ನ ಫೋನಲ್ಲಿ ಇರುವಂಥ ವಾಟ್ಸಪ್ಪಲ್ಲಿ ಎಷ್ಟು ಜನ ಕಾಂಟ್ಯಾಕ್ಟ್ಸ್ ಇದ್ದಾರೆ? ವಾಟ್ಸಪ್ ಕಾಂಟ್ಯಾಕ್ಟ್ಸ್ ಇನ್ ಯೋರ್ ಫೋನ್. ಇದನ್ನು ನಾನು ಸ್ಕ್ರೀನಲ್ಲಿ ಹಾಕಿರ್ತೀನಿ. 157 ಕಾಂಟ್ಯಾಕ್ಟ್ಸ್ ಇದ್ದಾರೆ ಇವ್ರ ಫೋನಲ್ಲಿ. ಓಕೆನಾ? ಇಲ್ಲಿಗೆ 13 ಕ್ವಶನ್ಸ್ ಕಂಪ್ಲೀಟ್ ಆಗಿದೆ. ಇನ್ನು ಉಳಿದಿರೋದು ಬರೀ 2 ಕ್ವಶನ್. ಕ್ವಶನ್ ನಂಬರ್ 14. ಲಾಸ್ಟ್ ಕ್ಲಿಕ್ ಮಾಡಿರುವಂಥ ಫೋಟೋ ನಿನ್ನ ಸ್ನ್ಯಾಪ್ಚಾಟಲ್ಲಿ ಲಾಸ್ಟ್ ಕ್ಲಿಕ್ ಮಾಡಿರುವಂಥ ಫೋಟೋ ಯಾವುದು? ಜಾಸ್ತಿ ಸ್ನ್ಯಾಪ್ಚಾಟ್ ಯೂಸ್ ಮಾಡ್ತಾ ಇರ್ತಾಳೆ. ಎಲ್ಲೋದ್ರೂ ಕೂಡ ಸ್ನ್ಯಾಪ್ ಆಗ್ತಾಳೆ. ಎಲ್ಲ ಕಡೆಗೂ ಸ್ನ್ಯಾಪ್ಸ್. ಸ್ನ್ಯಾಪ್ ಆಗ್ತಿರ್ತಾಳೆ. ವಿಡಿಯೋ. ಓಕೆ, ಲಾಸ್ಟ್ ಸ್ಕ್ರೀನ್ ಶಾಟ್ ಬೇಕು ನನಗೆ. ಇದೊಂದು ಸ್ಕ್ರೀನಲ್ಲಿ ಹಾಕಿರ್ತೀನಿ. ಲಾಸ್ಟ್ ಕ್ಲಿಕ್ ಮಾಡಿರೋಂಥ ಫೋಟೋ ಇದೆ. ರಿಂಗ್ ಲೈಟಲ್ಲಿ ತೆಗೆದಿರೋಂಥ ಫೋಟೋ ಇದು. ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಗೈಸ್. ಓಕೆ, ಲಾಸ್ಟ್ ಕ್ವೆಶನ್. ಇವಾಗ ಕ್ವೆಶನ್ ನಂಬರ್ 15. ಮೊಬೈಲ್ ಅಲ್ರಾಮ್ ಲಿಸ್ಟ್. ನಿನ್ನ ಒಂದು ಫೋನಲ್ಲಿ ಅಲ್ರಾಮ್ ಇಟ್ಕೊಂಡಿರ್ತೀಯಲ್ವಾ, ಲಿಸ್ಟ್ ಇರುತ್ತೆ. ಲಿಸ್ಟ್ ತೋರಿಸ್ಬೇಕು. ಅಷ್ಟೇ, ಜಾಸ್ತಿ ಇಲ್ಲ. ಒಂದು ನಿಮಿಷ ಹೇಳ್ತೀನಿ ನೋಡಿ. ಬೆಳಿಗ್ಗೆ 4:15 ಒಂದೊಮ್ಮೆ, ಮತ್ತೆ 4:15 ಇಟ್ಕೊಂಡಾಳೆ, ಮತ್ತೆ 4:51ಕ್ಕೆ, ನೆಕ್ಸ್ಟ್ 5 ಗಂಟೆಗೆ, 5:15ಗೆ, 5:35ಗೆ, ಮತ್ತೆ 6:10ಗೆ. ಈ ಥರ ಬ್ಯಾಕ್ ಟು ಬ್ಯಾಕ್ ಅಲ್ರಾಮ್ ಇಟ್ಕೊಳ್ತಾಳೆ ಗೈಸ್. ಯಬ್ಬ, ನನಗದು ತಲೆ ನಿದ್ರೆಗಳು ಕೆಟ್ಟೋಗ್ಬಿಡುತ್ತೆ. ತೆಗ್ದೇಸಿತೀನಿ ನಾನು ಈ ಥರ ಎಲ್ಲ ಮೊಬೈಲ್ ಆದರೆ. ಈ ಥರ ಎಲ್ಲ ಅಲ್ರಾಮ್ ಬಂದರೆ ಸ್ಕ್ರೀನ್ಶಾಟ್ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಆಯಿತಾ, ಇವಳ ಅಲ್ರಾಮ್ ಲಿಸ್ಟನ್ನ. ಸೊ ಇಲ್ಲಿಗೆ 15 ಕ್ವಶನ್ಸ್ ಕಂಪ್ಲೀಟ್ ಆಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಕೂಡ ಅಂದ್ಕೊಳ್ತೀನಿ. ಸೊ ಇವಳ ಫೋನಲ್ಲಿರೋಂಥ ಎಲ್ಲ ಸೀಕ್ರೆಟ್ ಕೂಡ ನಾನು ರಿವೀಲ್ ಮಾಡಿದ್ದೀನಿ. ಅಂತ ಏನು ಸೀಕ್ರೆಟ್ ಇಲ್ಲ, ಅಂತ ಸೀಕ್ರೆಟ್ ಏನೂ ಇಲ್ಲ ಗೈಸ್, ಎಲ್ಲ ಒಳ್ಳೆ ಹುಡುಗಿ. ಓಕೆ, ಅಂತ ಸೀಕ್ರೆಟ್ ಎಲ್ಲ ಏನೂ ಇರಲಿಲ್ಲ. ಓಕೆನಾ? ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ನಿಮಗೆ ಏನಾದರೂ ಇಷ್ಟ ಆಗಿದ್ದರೆ ನನ್ನ ಒಂದು ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಮರೀಲೇಬೇಡಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ಕೂಡ ಪೇಷನ್ಸಿಂದ ನನ್ನ ಒಂದು ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು. ಹೀಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ.